ಸರ್ ತುಂಬ ದಿನಗಳ ನಂತರ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಜೊತೆಯಲ್ಲಿ ಒಂದು ಲವ್ ಸ್ಟೋರಿ, ಬರೀ ಹುಡುಗ ಹುಡುಗಿದಷ್ಟೇ ಅಲ್ಲ, ಅಪ್ಪ ಅಮ್ಮನ ಲವ್ ಸ್ಟೋರಿ, ಅಪ್ಪ ಅಮ್ಮನ ಬಾಂಡಿಂಗ್ ಭಾಳ ವರ್ಷಗಳಾಗಿತ್ತು ಆನ್ ಸ್ಕ್ರೀನ್. ಸೊ ಅದು ನಮ್ಮ ವಿತ್ ಫ್ಯಾಮಿಲಿ ತುಂಬ ಖುಷಿ. ವಿತ್ ಫ್ಯಾಮಿಲಿ ಅಂದರೆ ನಾನು ನನ್ನ ವೈಫು ನನ್ನ ಮಗಳು ಅಷ್ಟೇ ಅಲ್ಲ, ಇವನ್ ಖುಷಿಯವರು ನನ್ನ ಫ್ಯಾಮಿಲಿ ಆ್ಯಂಡ್ ಚೋಟು ನನ್ನ ಫ್ಯಾಮಿಲಿ. ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಂಥ ಹುಡುಗ ಅವನು. ಇವತ್ತು ನೋಡಿದ್ರೆ ನಮ್ಮನ್ನು ನಗಿಸೋ ರೇಂಜಿಗೆ, ಅಳಿಸೋ ರೇಂಜಿಗೆ, ಖುಷಿ ಮಾಡೋ ರೇಂಜಿಗೆ ಬೆಳೆದ್ಬಿಟ್ಟು ಹೀರೋ ಆಗ್ಬಿಟ್ಟಿದ್ದಾರೆ. ಅದನ್ನೇ ಹೇಳೋದು. ತುಂಬ ಅದ್ಭುತವಾದಂಥ ನಟನೆ ಮಾಡಿದ್ದಾರೆ. ಎಂಟೈರ್ ಟೀಮ್ ಎಲ್ಲನೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಖುಷಿಯವರು ನ್ಯಾಚುರಲ್ ಸ್ಟಾರ್, ಅವರು ನ್ಯಾಚುರಲಾಗಿ ಆ್ಯಕ್ಟ್ ಮಾಡ್ತಾರೆ. ಅದು ಚೂಡು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ಅಳಿಸ್ತಾನೆ, ನಗಿಸ್ತಾನೆ, ತಮಾಷೆ ಮಾಡ್ತಾನೆ. ಆ್ಯಂಡ್ ಡೈರೆಕ್ಟ್ರು ರೈಟಿಂಗ್ ತುಂಬ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಹರಿವಸನ್ ನನ್ನ ಹೊಸ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಮ್ಮ ಅಂತಲೂ ಹೇಳ್ಬೋದು, ಗೆಳೆಯ ಅಂತಲೂ ಹೇಳ್ಬೋದು. ತುಂಬ ಒಳ್ಳೆ ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ. ಅದು ಭಾಳಷ್ಟು ಖುಷಿಯಾಗುವಂಥ ವಿಚಾರ. ಯಾಕಂದರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೇಲೆ ಇನ್ವೆಸ್ಟ್ ಮಾಡೋದಿಲ್ಲ, ಅದಕ್ಕೆ ಧೈರ್ಯ ಬೇಕು. ಆ ಧೈರ್ಯ ಇವತ್ತಿನ ಪರಿಸ್ಥಿತಿನಲ್ಲಿ ಮಾಡಿದ್ದೀರ, ಭಾಳಷ್ಟು ಇಷ್ಟ ಆಯಿತು. ಮ್ಯೂಸಿಕ್ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಟೋಟಲ್ಲಾಗಿ ಎಲ್ಲವೂ ಚೆನ್ನಾಗಿದೆ. ಸೊ ತುಂಬ ಚೆನ್ನಾಗಿರುವಂಥ ಸಿನಿಮಾ. ನಿಮ್ಮ ಫ್ಯಾಮಿಲಿ ಜೊತೆ ನೋಡಿ, ಎಸ್ಪೆಷಲಿ ನಿಮ್ಮ ತಂದೆ ಇದ್ದರೆ, ತಂದೆ ಜೊತೆಲಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದ್ರೆ ಬಂದು ಈ ಸಿನಿಮಾ ನೋಡಿ ಅಂತ ತುಂಬ ಚೆನ್ನಾಗಿದೆ. ವಿಶ್ ಯು ಆಲ್ ದ ಬೆಸ್ಟ್ ಎಂಟೈರ್ ಟೀಮ್ಗೆ ನನ್ನ ಕಡೆ ಒಳ್ಳೆದಾಗಿ. ಮೇಡಮ್, ನೀವು ನಿಮ್ಮ ಫಾದರ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿ ಇಷ್ಟ ಆ್ಯಕ್ಚುಲಿ ಅದೇ ಬೆಸ್ಟ್ ಮೂಮೆಂಟ್ ಅಂತಂದರೆ ಈ ಸಿನಿಮಾಗೆ. ಸೊ ತಂದೆ ಬಗ್ಗೆ ಜಾಸ್ತಿ ಯಾರೂ ಎಲ್ಲೂ ಹೇಳಲ್ಲ, ಬಟ್ ಈ ಸಿನಿಮಾ ತಂದೆ ಜೊತೆ ಕೂತು ನೋಡಿದ್ರೆ ಇನ್ನಷ್ಟು ಕನೆಕ್ಟ್ ಆಗಿದೆ. ಅಂತ ಎಲ್ಲ ಇಷ್ಟ ಆಯಿತು. ಸಿನಿಮಾಟೋಗ್ರಫಿ ಆಗಿರ್ಬೋದು, ಹಾಗೆ ರೈಟಿಂಗ್ ಆಗಿರ್ಬೋದು, ಆ್ಯಂಡ್ ಖುಷಿ ಅಂತ. ಸೊ ನಾನು ಆಲ್ವೇಸ್ ಫ್ಯಾನ್. ಸೊ ಇದರಲ್ಲಿ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರಣವ್ ಸರ್ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ರಘು ಸರ್ ಬಗ್ಗೆ ಹೇಳೋದೇ ಬೇಡ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಕಾಮಿಡಿ, ಲವ್ ಸ್ಟೋರಿ, ಎಮೋಷನ್ಸ್ ಎಲ್ಲ ಇದೆ. ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡ್ತಾರೆ. ಆ್ಯಂಡ್ ಬೆಸ್ಟ್ ವಿಷಸ್ ಇದ್ದಾರೆ. ಸರ್ ಲಾಸ್ಟಲ್ಲಿ ಎಮೋಷ್ನಲ್ ಆದರು. ಅದೇ ಸಿನಿಮಾ ನೋಡಿದ್ಮೇಲೆ ಎಲ್ಲರೂ ಎಮೋಷನಲ್ ಖಂಡಿತ ಆಗ್ತಾರೆ. ಸೊ ಎಲ್ಲ ಥಿಯೇಟ್ರ್ ಬಂದು ಸಿನಿಮಾ ಮೇಡಮ್